ಹುಷಾರಿಲ್ಲ ಅಂತ ನೀವು ಮೆಡಿಕಲ್ಗೆ ಹೋಗಿ ಮೆಡಿಸಿನ್ ತಗೋತೀರಾ? ನೀವು ತೆಗೆದುಕೊಂಡ ಮಾತ್ರೆ ನಕಲಿಯೋ ಅಸಲಿಯೋ ಅಂತ ನಿಮಗೆ ಡೌಟ್ ಇದೆಯಾ? ಹಾಗಾದ್ರೆ ನೀವು ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ನೀವು ತೆಗೆದುಕೊಂಡ ಔಷಧಿ ನಕಲಿಯ ಅಸಲಿ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಹೇಳ್ತೇನೆ. ನಾನು ಶ್ವೇತಾ. ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ. ಈಗಿನ ಕಾಲದಲ್ಲಿ ನಾವೇ ಪೇಷಂಟ್, ನಾವೇ ಡಾಕ್ಟರ್ ಅನ್ನೋ ರೀತಿ ಅನೇಕರು ವರ್ತಿಸ್ತಾರೆ. ಹುಷಾರಿಲ್ಲ ಅಂದ್ರೆ ಹಾಸ್ಪಿಟಲ್ಗೆ ಹೋಗೋ ಬದಲು ಮೆಡಿಕಲ್ಗೆ ಹೋಗಿ ಔಷಧಿ ಕೊಂಡ್ಕೊಳ್ತಾರೆ. ನಿಮ್ಗೊಂದು ವಿಚಾರ ಗೊತ್ತಾ? ಮೆಡಿಕಲ್ಗೆ ಹೋಗಿ ತೆಗೆದುಕೊಳ್ಳುವ ಇಂತಹ ಮಾತ್ರೆ ಕೆಲವೊಂದು ಬಾರಿ ನಕಲಿಯಾಗಿರಬಹುದು. ಹೀಗಾಗಿಯೇ ನಕಲಿ ಔಷಧಿಗಳನ್ನು ಹೇಗೆ ಗುರುತಿಸೋದು ಎಂಬುದನ್ನು ತಿಳ್ಕೊಳ್ಳೋದು ಮುಖ್ಯ. ಹೀಗಾಗಿ ನೀವು ಮಾತ್ರೆಗಳನ್ನು ಕೊಳ್ಳುವಾಗ ಈ ವಿಚಾರಗಳನ್ನು ನೆನಪಿಟ್ಟುಕೊಳ್ಳೋದು ಮುಖ್ಯ. ನೀವು ಔಷಧಿಯನ್ನು ಖರೀದಿಸಿದಾಗ ಅದರ QR ಕೋಡನ್ನು ಪರಿಶೀಲಿಸಿ. 100 ರೂಪಾಯಿಗಿಂತ ಹೆಚ್ಚಿನ ಬೆಲೆಯ ಔಷಧಿಗಳು ಖಂಡಿತವಾಗಿಯೂ QR ಕೋಡನ್ನು ಹೊಂದಿರ್ತವೆ. QR ಕೋಡ್ ಇಲ್ಲದ ಔಷಧಗಳನ್ನು ನೀವು ಖರೀದಿಸಬೇಡಿ. QR ಕೋಡ್ ಇಲ್ಲದ ಔಷಧಿಗಳು ನಕಲಿಯಾಗಿರ್ಬೋದು ಅಂತ ತಜ್ಞರು ಹೇಳ್ತಾರೆ. ಇನ್ನು ನೀವು ಔಷಧವನ್ನು ಖರೀದಿಸಿದಾಗ ಇಂಟರ್ನೆಟ್ನಲ್ಲಿ ಅದರ ಹೆಸರನ್ನ ಸರ್ಚ್ ಮಾಡಿ. ಈಗ ನೀವು ಖರೀದಿಸಿದ ಔಷಧಿಯ ಪ್ಯಾಕೇಜಿಂಗ್ ಮತ್ತು ಸ್ಪೆಲ್ಲಿಂಗ್ನಲ್ಲಿ ಏನಾದರೂ ತಪ್ಪಿದೆಯಾ ಅಂತ ಚೆಕ್ ಮಾಡಿ. ನೀವು ಖರೀದಿಸುವ ಔಷಧ ಮುಚ್ಚಿದ ಪ್ಯಾಕ್ನಲ್ಲಿ ಬರುತ್ತದೆಯೋ ಅಥವಾ ಇಲ್ಲವೇ ಎಂಬುದನ್ನು ನೀವು ಪರಿಶೀಲಿಸಿ. ಸೀಲ್ ಇಲ್ಲದೆ ಇರುವ ಔಷಧಿಗಳು ನಕಲಿಯಾಗಿರ್ಬೋದು. ಇನ್ನು ಉತ್ತಮ ಔಷಧಿಗಳು ಮತ್ತು ಬ್ರಾಂಡೆಡ್ ಔಷಧಿಗಳು ಯಾವಾಗಲೂ ಫ್ಯಾಕ್ಟರಿ ಉತ್ಪನ್ನಗಳಾಗಿರ್ತವೆ ಮತ್ತು ಅವುಗಳ ಮೇಲೆ ಸರಿಯಾದ ಬ್ರ್ಯಾಂಡ್ ಹೆಸರನ್ನು ಮುದ್ರಿಸಲಾಗಿರುತ್ತೆ. ಆದರೆ ನಿಮ್ಮ ಮಾತ್ರೆಗಳು ಬಿರುಕು ಬಿಟ್ಟಿದ್ರೆ, ಬಬಲ್ ಲೇಪನವನ್ನು ಹೊಂದಿಲ್ಲದಿದ್ರೆ ಗಮನಿಸಿ, ಇದು ಕೂಡ ನಕಲಿಯಾಗಿರ್ಬೋದು. ಹೀಗಾಗಿ ನೀವು ಸೇವಿಸುವ ಔಷಧಿಯ ಬಗ್ಗೆ ಗೊಂದಲವಿದ್ರೆ ವೈದ್ಯರ ಬಳಿ ಹೋಗಿ ಅವರ ಸಲಹೆ ಪಡ್ಕೊಳ್ಳೋದು ಉತ್ತಮ. ನಕಲಿ ಔಷಧಿ ಸೇವನೆಯಿಂದ ಕಾಯಿಲೆಯಿಂದ ಗುಣಮುಖರಾಗುವ ಬದಲು ಬೇರೆ ರೋಗಕ್ಕೆ ತುತ್ತಾಗಬಹುದು. ಎಚ್ಚರ. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ನೀಡಬಹುದು. ಜಾಹೀರಾತು ನೀಡಲು 9110295814 ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ. ನಮಸ್ಕಾರ.